ಹೊದಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯ ಸಭಾಂಗಣದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಶ್ರೀಮತಿ ಟಿ.ಎಸ್. ಮಂಜುಳಮ್ಮ ಅವರ ಅಧ್ಯಕ್ಷತೆಯಲ್ಲಿ ಗ್ರಾಮ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಗ್ರಾಮ ಸಭೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅನ್ನಪೂರ್ಣ ಮೇಡಂ, ನೋಡಲ್ ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್. ಸಂಪತ್ ಕುಮಾರ್, ಪಂಚಾಯತಿ ಕಾರ್ಯದರ್ಶಿಗಳು ಶಿವಶಂಕರ್ ರಾಜು, ಇಂಜಿನಿಯರ್ ವಿನಯ್ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಗ್ರಾಮಗಳ ವಾರ್ಡ್ ಸಭೆಯನ್ನ ನಡೆದು ತೀರ್ಮಾನಗಳನ್ನು ಕೂಲಂಕಷವಾಗಿ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಗ್ರಾಮ ಸಭೆಯನ್ನ ಚರ್ಚಿಸಿ ಕ್ರಿಯಾ ಯೋಜನೆಯ ಅಂತಿಮ ಪಟ್ಟಿಯನ್ನು ತಯಾರಿಸಲು ತೀರ್ಮಾನಿಸಲಾಗುವುದು. ಹಾಗೂ ಹೊದಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ನಿರ್ಮಿಸಿಕೊಂಡಿರುವ ಶೌಚಾಲಯಗಳನ್ನು ಬಳಸಿಕೊಳ್ಳುವುದರ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾಗೂ ಸಭೆಯಲ್ಲಿ ಎಲ್ಲರಿಗೂ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರು ಪವನ್ ಕುಮಾರ್ ಅವರು, ಸಿಬ್ಬಂದಿ ವರ್ಗದವರು, ಜಿಲ್ಲಾ ಬ್ಯಾಂಕಿನ ವತಿಯ ಆರ್ಥಿಕ ಸಾಕ್ಷರತಾ ಸಂಯೋಜಕರು ವೆಂಕಟೇಶ್ ಅವರು ಹಾಗೂ ಗ್ರಾಮದ ಹಿರಿಯರು, ಮುಖಂಡರು, ಜನಸಾಮಾನ್ಯರು ಎಲ್ಲರ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಂಪತ್ ಕುಮಾರ್ ಅವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಗೆ ಬಂದಿರುವ ಎಲ್ಲ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಊರಿನ ಹಿರಿಯರು ಹಾಗೂ ಪ್ರಮುಖರು ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಸುಮಾರು 7 ಕೋಟಿ ಹಣ ಅನುದಾನ ಯೋಜನೆ ಬಂದಿರುವ ಎಲ್ಲ ಇಲಾಖೆಗಳ ಕಾಮಗಾರಿಗಳ ಬಗ್ಗೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಅಧಿಕಾರಿಗಳ ಕಾಮಗಾರಿಯ ಬಗ್ಗೆ ಪರಿಶೀಲನೆ ಮಾಡಲಾಯಿತು. ಅನುಮೋದನೆಗೆ ಪಟ್ಟಿಯನ್ನು ತಯಾರಿಸಿ ಎಲ್ಲರ ತೀರ್ಮಾನದಂತೆ ಅನುಷ್ಠಾನಕ್ಕೆ ತರುತ್ತೇವೆ. ಹೀಗೆ ಹಲವಾರು ಪಂಚಾಯಿತಿ ಅಭಿವೃದ್ಧಿ ಎಲ್ಲ ಗ್ರಾಮಗಳ ಕಾಮಗಾರಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕರು ಪವನ್ ಕುಮಾರ್ ಅವರು ಮಾತನಾಡಿ, ನಿಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ರೈತಾಪಿ ಜನರಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳ ಸಾಲದ ರೂಪ ಹಾಗೂ ಎಲ್ಲ ದಾಖಲೆಗಳು ಸೂಕ್ತವಾಗಿದ್ದಲ್ಲಿ ಸಾಲದು ಹಣವನ್ನು ನೀಡುತ್ತೇವೆ. ಒಂದು ಸಾರಿ ಬ್ಯಾಂಕಿಗೆ ಬಂದು ಭೇಟಿ ನೀಡಿ ಇನ್ನೂ ಹೆಚ್ಚಿನ ರೀತಿಯ ಸಲಹೆ ಸೂಚನೆಗಳನ್ನು ಪಡೆಯಬಹುದು. ಹೀಗೆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಶಿವಶಂಕರ್ ರಾಜ್ ಅವರು ಮಾತನಾಡಿ, ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ಹಾಗೂ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಾ ಸಂಯೋಜಕರು ವೆಂಕಟೇಶ್ ಅವರು ಮಾತನಾಡಿ, ಈ ಗ್ರಾಮ ಸಭೆಯಲ್ಲಿ ನಮ್ಮ ಬ್ಯಾಂಕಿನ ಎಲ್ಲ ರೀತಿಯ ಸೌಲಭ್ಯಗಳ ಯಾವ ರೀತಿ ಸಾಲ ದೊರೆಯಬಹುದು ಹಾಗೂ ಪ್ರತಿಯೊಬ್ಬರು ಇನ್ಶೂರೆನ್ಸ್ ಅನ್ನು ಮಾಡಿಸಿಕೊಳ್ಳಿ, ಪ್ರತಿಯೊಬ್ಬರಿಗೂ ಎಲ್ಲ ರೀತಿಯ ಸಾಲವನ್ನು ನೀಡುತ್ತೇನೆ. ಹೀಗೆ ಹಲವಾರು ವಿಚಾರಗಳು ಅರ್ಥಪೂರ್ಣವಾಗಿ ಮಾಹಿತಿಯನ್ನು ವಿವರಿಸಿದರು. ಎಸ್ಪಿ ರಸ್ತೆಯಿಂದ ಗೋಪಾಲ್ಪುರ ಕೆರೆವರೆಗೂ ಜಲ್ಲಿ ರಸ್ತೆ ನಿರ್ಮಾಣ. ಗೋಪಾಲ್ಪುರ ಗ್ರಾಮದ ಗೋಪಾಲ ಸ್ವಾಮಿ ದೇವಸ್ಥಾನದಿಂದ ತಿರುಮಲಪ್ಪ ವಲಯ ತನಕ ಜಲ್ಲಿ ರಸ್ತೆ ಕಾಮಗಾರಿ. ಗೋಪಾಲ್ಪುರ ಗ್ರಾಮದ ತಿಪ್ಪರೆಡ್ಡಿ ತೋಟದಿಂದ ಮೋರಿ ತನಕ ಕಾಲುವೆ ಅಭಿವೃದ್ಧಿ ಕಾಮಗಾರಿ. ಗೋಪಾಲ್ಪುರ ಗ್ರಾಮದ ರಮೇಶಪ್ಪ ಮನೆಯಿಂದ ಕುಮಾರಪ್ಪ ಮನೆ ತನಕ ಸಿಸಿ ರಸ್ತೆ ನಿರ್ಮಾಣ. ಗೋಪಾಲ್ಪುರ ಚಕ್ಕನಹಳ್ಳಿ ಗ್ರಾಮದ ರಾಮಚಂದ್ರಪ್ಪ ಎಂಬ ಮುನ್ಸ್ವಾಮಿರವರ ದನದ ಕೊಟ್ಟಿಗೆ ನಿರ್ಮಾಣ. ರಾಮಚಂದ್ರಪ್ಪ ಮನೆಯಿಂದ ಚಿಕ್ಕಕುಂಟೆಯವರೆಗೆ ಡ್ರೈನೇಜ್ ನಿರ್ಮಾಣ. ದೊಡ್ಡಕುಂಟೆಯಲ್ಲಿ ಹುಲ್ಲಿತ್ತೋದು ಮತ್ತು ಜಂಗಲ್ ಕ್ಲೀನಿಂಗ್ ನಿರ್ಮಾಣ ಕಾಮಗಾರಿ. ಗೋವಿಂದಗೌಡ ಸಣ್ಣಪೇಟ್, ಟಿ. ನಾರಾಯಣಪ್ಪರವರ ಕಂದಕ ಬದುಕಲ್ಲದೆ ಕಾಮಗಾರಿ. ರಮೇಶ್ ಬಾಬು ಚಿಕ್ಕಮುನ್ಸ್ವಾಮಿ ದನದ ಕೊಟ್ಟಿಗೆ ನಿರ್ಮಾಣ. ಮಸೀದಿ ಹತ್ತಿರದಿಂದ ಸಂಪಂಗಿ ಬೀರಪ್ಪ ಜಮೀನಿನವರೆಗೆ ಜಲ್ಲಿ ರಸ್ತೆ, ಅಂಗನವಾಡಿ ಕಟ್ಟಡ ನಿರ್ಮಾಣ. ಊರು ಬಾಗಿಲಿನಿಂದ ಲಕ್ಷ್ಮಕ್ಕ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಬದಲಿ ಗ್ರಾಮದ ಎಸ್ಪಿ ರಸ್ತೆಯಿಂದ ಎಚ್.ಜಿ. ಕೃಷ್ಣಾರೆಡ್ಡಿ ಮನೆಯವರೆಗೂ ಸಿಸಿ ರಸ್ತೆ ನಿರ್ಮಾಣ. ಬದಲಿ ಗ್ರಾಮದ ಲಕ್ಷ್ಮಣ್ ರೆಡ್ಡಿ ಜಮೀನಿನ ಹತ್ತಿರ ಚರಂಡಿ ನಿರ್ಮಾಣ. ಬದಲಿ ಗ್ರಾಮದ ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿ. ಬದಲಿ ಗ್ರಾಮದ ಅಗಸರ ಮೋರಿ ಹತ್ತಿರದಿಂದ ಮುನಿಯಮ್ಮ ತೋಟದವರೆಗೂ ಕಾಲುವೆ ಅಭಿವೃದ್ಧಿ. ಬದಲಿ ಗ್ರಾಮದ ಮುನಿಯಮ್ಮ ನರಸಪ್ಪರವರ ಜಮೀನಿನಲ್ಲಿ ಕಂದಕ ಬದುಕಲು ನಿರ್ಮಾಣ. ಬದಲಿ ಗ್ರಾಮದ ರಾಮಮೂರ್ತಿ ಎಚ್.ಎನ್. ಸಣ್ಣ ನಾಗೇಶ್ವರ ಜಮೀನಿನಲ್ಲಿ ಮಾವಿನ ನಾಟಿ ನಿರ್ಮಾಣ. ಎಚ್.ವಿ. ವೆಂಕಟರೆಡ್ಡಿ ಸಣ್ಣ ಬೆಂಕಸ್ವಾಮಿರವರ ಜಮೀನು. ಎಷ್ಟು ನಷ್ಟ ಆಗುತ್ತೆ, ಮತ್ತೆ ಆ ಕುಟುಂಬವನ್ನೇ ನಂಬಿಕೊಂಡಿರ್ತಾರೆ. ಆ ಕುಟುಂಬ ನಂಬಿಕೊಂಡಿರ್ಬೇಕಾದ್ರೆ ಅವರ ಮಕ್ಕಳು, ಅವ್ರ ಹೆಂಡತಿ, ಅವ್ರಿಗೆಲ್ಲ ಎಷ್ಟು ತೊಂದರೆ ಆಗುತ್ತಲ್ವಾ. ಸೊ ಅದರಿಂದ ಇದೊಂದು ಮಾರಣಾಂತಿಕ ಕಾಯಿಲೆ. ಕ್ಯಾನ್ಸರ್ ಅನ್ನೋದು ಒಂದು ಮಾರಣಾಂತಿಕ ಕಾಯಿಲೆ. ಕ್ಯಾನ್ಸರ್ಗೆ ಮೊದಲೆಲ್ಲ ಕ್ಯಾನ್ಸರ್ ಬಂದ್ರೆ ಕ್ಯಾನ್ಸರ್ ಇವನು ಸಾಯೋ ಖಚಿತ ಅಂತ ಅನ್ಕೊಳ್ತಾ ಇದ್ರು. ಈಗ ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ, ಆಯ್ತಾ? ಕ್ಯಾನ್ಸರ್ಗೆ ಚಿಕಿತ್ಸೆ ಇದೆ. ಅದೇನಂತಂದ್ರೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಆ ಕ್ಯಾನ್ಸರ್ ನ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ, ಆಯ್ತಾ? ಕಾಣಿಸ್ಕೊಳ್ಳೋದಿಲ್ಲ. ಅದು ಏನಿದ್ರು ಥರ್ಡ್ ಸ್ಟೇಜ್
ಓದ್ ಸ್ಟೇಜ್ ಹೋದಾಗ ಸ್ಕೀಮ್ಸ್ ಇರುತ್ತೆ. ವರ್ಷಕ್ಕೆ 20 ರೂಪಾಯಿ, ವರ್ಷಕ್ಕೆ 436 ರೂಪಾಯಿ. ಅದು ಕಂಪಲ್ಸರಿ ಯಾರು ಆಶಾ ವರ್ಕರ್ಸ್ ಆಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ವಾಟರ್ ಮ್ಯಾನ್ಸ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಇವರೆಲ್ಲ ಕೆಲವರು ಮಾಡಿಸ್ಕೊಂಡಿರ್ತಾರೆ. ಬಟ್ ನಮ್ಮ ಡಿ ಸಿ ಸರ್ ಕಡೆ ಮತ್ತೆ ಸಿಒ ಮೇಡಮ್ ಹೇಳ್ತಾರೆ, ನೀವು ಮಾತ್ರ ಮಾಡಿಸ್ಕೊಂಡ್ರೆ ಸಾಲದು. ಪ್ರತಿಯೊಬ್ರು ನಿಮ್ ಮನೆಯಲ್ಲಿ ಯಾರು 18 ರಿಂದ 70 ವರ್ಷ ವಯಸ್ಸಿದಾರೋ ವರ್ಷಕ್ಕೆ ಒಂದು ಸಣ್ಣ ಅಮೌಂಟ್ 20 ರೂಪಾಯಿ ಅಷ್ಟೇ, PMSBY ಅಂತಾರೆ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ. ಈ ಸ್ಕೀಮ್ ಎಲ್ಲರೂ ಮಾಡಿಸ್ಕೋಬೇಕು ಅಂತ. ಈ ಉದ್ದೇಶ ಏನಂದ್ರೆ, ಇನ್ ಕೇಸ್ ನಾವ್ ಹೊರಗಡೆ ಹೋಗೋ ಟೈಮಲ್ಲಿ ಆಕಸ್ಮಿಕ ಏನಾದ್ರು ಪ್ರಾಣ ಹತ್ರ ತಿರ್ಕೊಂಡಾಗ ನಾವು ಹೋದ್ರೆ ನಮ್ಮ ಕುಟುಂಬ ನಾಮಿನಿಗೆ ಬ್ಯಾಂಕ್ ಕಡೆಯಿಂದ 2 ಲಕ್ಷ ಬರುತ್ತೆ. ಒಂದು ವರ್ಷಕ್ಕೆ ಎಷ್ಟು 20 ರೂಪಾಯಿ ಸಣ್ಣ ಅಮೌಂಟ್ ಕಟ್ ಆಗುತ್ತೆ ನಮ್ಮ ಅಕೌಂಟ್ ಕಡೆಯಿಂದ. ಅದು ದಯವಿಟ್ಟು ಯಾರು ಮಾಡಿಸ್ಕೊಂಡಿಲ್ವೋ ಮತ್ತೆ ನಿಮ್ ಮನೆಯಲ್ಲಿ ಮಾಡಿಸ್ಕೋಬೇಕಂತ ನಮ್ಮ ಜಿಲ್ಲಾಧಿಕಾರಿಗಳಿಂದ ಮನವಿ ಇದೆ. ಮತ್ತೆ ಇನ್ನೊಂದು ಸ್ಕೀಮ್ ಇದೆ, PMJJBY ಅಂತಾರೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತೆ. ನಾನು ಆಲ್ರೆಡಿ ಪ್ರತಿಯೊಂದು ಊರಲ್ಲಿ ಅಂಗನವಾಡಿ ಟೀಚರ್ಸ್ ಇದ್ದಾರೆ, ಮತ್ತೆ ಆಶಾ ವರ್ಕರ್ಸ್ ಇದ್ದಾರೆ, ಪ್ರತಿಯೊಂದು ಊರಲ್ಲಿ ನಾನು ಕ್ಯಾಂಪ್ ಮಾಡಿದ್ದೀನಿ. ಬಟ್ ಈ ನೋಡಿ, ದಿನಾಂಕ 15/10/2024 15/1/2025 ತನಕನು ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಸ್ಯಾಚುರೇಷನ್ ಅಭಿಯಾನ ಈ ತರ ಪ್ರತಿ ಪಂಚಾಯತಿಲಿ ಮಾಡ್ತಾ ಇದಕ್ಕೋಸ್ಕರ ಮತ್ತೆ ಇನ್ನೊಂದ್ಸಲ ನಿಮ್ಗೆ ಏನ್ ಹೇಳ್ತಾ ಇದೀವಿ. ಈ PMJJBY ಅಂದ್ರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ. 18 ರಿಂದ 50 ವರ್ಷ ವಯಸ್ಸಿರೋರು ವರ್ಷಕ್ಕೆ 436 ರೂಪಾಯಿ ನಿಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಇದು ಅಷ್ಟೇ ನಮ್ಗೆ ಇನ್ಸೂರೆನ್ಸ್. ಯಾವ್ದೇ ಬ್ಯಾಂಕ್ ಅಲ್ಲಿ ಒಂದ್ ಬ್ಯಾಂಕ್ ಅಲ್ಲಿ ಈಗ ಸ್ವಾಭಾವಿಕ ಮರಣ ಅಂತಾರೆ, ಈಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಈ ತರ ಏನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಆಕ್ಚುಲಿ ಅದೇ 100 ಇದು ಸಾಕಾಗ್ಬೋದು. ಬಟ್ ಅವ್ರೇನಂದ್ರೆ ಸಬ್ಸಿಡಿ ಸಿಗುತ್ತೆ ಅನ್ನೋ ಒಂದು ಯೋಚನೆದಲ್ಲಿ ಹೋಗುವ ಅನ್ನೋದು. ಬಟ್ ಏನಂದ್ರೆ ಅವ್ರಿಗೆ ನಾವು ಹೇಳೋದೇನಂದ್ರೆ, ನಿಮ್ಮ ಇದ್ರಕ್ಕೆ ಜಮೀನ್ ಇರುತ್ತೆ ಅಷ್ಟು ಒಂದು 100 ಶೀಟ್ಸ್ ಮಾಡ್ಕೊತೀವಿ ಅಂತಂದ್ರೆ ಅದಕ್ಕೂ ಮಾಡ್ಕೋಬಹುದು, ಅದಕ್ಕೂ ಕೊಡ್ತೀವಿ, ತೊಂದ್ರೆ ಇರಲ್ಲ. ಬಟ್ ಏನಂದ್ರೆ ಆಲ್ರೆಡಿ ಆಗಿದ್ದ ಶೆಡ್ಗೆ ನಾವು ಕೊಡ್ಲಿಕ್ಕೆ ಬರೋದಿಲ್ಲ, ಹೊಸದಾಗ ಹಾಕುವವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಆಲ್ರೆಡಿ ಬಂದು ಮಾತಾಡ್ತಾ ಇದ್ದಾರೆ. ಬಟ್ ಏನಾಗ್ತಾ ಇದೆ ಅಂದ್ರೆ ಡಾಕ್ಯುಮೆಂಟೇಶನ್ಸ್ ಇದೆಲ್ಲ ಇರುತ್ತೆ. ಯಾಕಂದ್ರೆ ಅದು ಲೀಗಲ್ ಒಪಿನಿಯನ್ ಇದೆಲ್ಲ ನೋಡ್ತಾ ಇದ್ವಿ, ಪ್ರಾಜೆಕ್ಟ್ ರಿಪೋರ್ಟ್ ನೋಡ್ತೀವಿ. ಆಟೋಮ್ಯಾಟಿಕ್ಲಿ ಇವ್ರು ಬಂದು ವೆಟರ್ನರಿ ಅಂತ ಬಂದು ಅವರು ವೆರಿಫಿಕೇಶನ್ಸ್ ಮಾಡ್ತಾ ಇರ್ತಾರೆ. ಯಾವ್ದು ಸರ್? ಅದು ಸರ್ ಡಿಪೆಂಡ್ ಆನ್ ನೀವು ಎಷ್ಟು ಲೋನ್ ತಕೊಂತೀವಿ ಅದನ್ನೆಲ್ಲ ಹೋಗುತ್ತೆ. ಚಿಕ್ಕ ಲೋನ್ಗೆ ಏನ್ ಕೊಲಾಟ್ರಲ್ ಕೇಳಲ್ಲ ನಾವು. ಅದೇ ಈಗ ಹೇಳಿದ್ರೆ ಕೃಷಿ ಈಗ ಸಪೋಸ್ ಈಗ ಮೇನ್ ರೋಡ್ ಇರುತ್ತೆ. ಮೇನ್ ರೋಡ್ ಅಲ್ಲಿ ಆಲ್ಮೋಸ್ಟ್ 1 ಎಕರೆ ಆಲ್ಮೋಸ್ಟ್ ಒಂದು 30 ಲಕ್ಷ 20 ಲಕ್ಷ ಇರುತ್ತೆ. ಅಂತ ಕಡೆ ನಾವು ಕೇಳೋದು ಹಿಂಗೆ. ಯಾಕೆಂದ್ರೆ ನಮ್ಗೆ ಒಂದ್ ಸೆಕ್ಯೂರಿಟಿ ಅನ್ನೋದು ಅದೇನ್ ನಾವ್ ಉದ್ದೇಶ ಏನಂದ್ರೆ ಜಸ್ಟ್ ಒಂದ್ ಸೆಕ್ಯೂರಿಟಿ ಆಗಿ ಅಷ್ಟೇ, ಬೇರೆ ಏನ್ ಉದ್ದೇಶ ಅದಕ್ಕಾಗಿ ತಕ್ಕೋತೀವಿ ನಾವು. ನಮ್ಮ ಬ್ಯಾಂಕ್ ಯೋಜನೆ ಸಾಲ್ಬೇಕು. ಕೆಲವೊಂದು ಯಾವ್ಯಾವ ಸ್ಕೀಮ್ಸ್ ಅಂತ ಅರ್ಜಿಗಳು ಪಂಚಾಯತ್ ಅಂಡರ್ ಅಧ್ಯಕ್ಷರು ಕೊಟ್ಬಿಟ್ರೆ ಅವ್ರು ಈ ಪಂಚಾಯತ್ ಅಲ್ಲಿ ಫಾರ್ವರ್ಡ್ ಮಾಡ್ತಾರೆ, ನೇರವಾಗಿ ಬಂದು ಮಾಡ್ತಾರೆ. ಎಲ್ಲ